ಕೊರಿಯೋಗ್ರಾಫರ್ ಸಂತು ಅವರು ಒಬ್ಬ ಬೆಸ್ಟ್ ಟೆಕ್ನಿಷಿಯನ್ ಅಂತ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ದರ್ಶನ್ ಅವರ ಅಗೈನ್ ರಾಬರ್ಟ್ ಸಿನಿಮಾ ಕಾರಣ. ಇವತ್ತಿಗೂ ಅವ್ರನ್ನ ರಾಬರ್ಟ್ ಸಂತು ಅಂತಂದೇ ಕರೀತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಒಂದ್ ಸಾಂಗ್ ಮಾಡ್ಬೇಕು ಅಂತ ಬಂದ್ರಂತೆ, ಬಟ್ ಕೋಇನ್ಸಿಡೆಂಟ್ ಆಗಿ ಟೈಟಲ್ ಕಾರ್ಡ್ ಎಲ್ಲಾನು ಅವ್ರದೇ ಆಗ್ಬಿಟ್ಟಿದೆ. ಎಲ್ಲ ಸಾಂಗ್ಸ್ ಅಂದ್ರೆ ಆಕ್ಚುಲಿ ಅದು ಹಾಗೆ ಬಂದಿದ್ದವರು. ಅಂಡ್ ಅವ್ರ ಜೊತೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಒಬ್ಬ ಟೆಕ್ನಿಷಿಯನ್ಗೆ ನಾನು ಏನೋ ಮಾಡಬೇಕು ಅನ್ನೋ ಒಂದು ಹಸಿವು ಇರುತ್ತೆ ಗೊತ್ತಾ, ಅದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಸಂತು ಸರ್ ಬೇರೆ ಸಂತು ಬಾ ಇನ್ನೊಂದು ಸರಿ ಕೂತ್ಕೊಳ್ಳೋಣ ಡಿಸ್ಕಸ್ ಮಾಡೋಣ. ಅವರು ಹೋಗೋರು ಹೋಮ್ವರ್ಕ್ ಮಾಡ್ಕೊಂಡು ಬರೋರು, ಸರ್ ಇಂದ ಹೀಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ ಅಂತ. ಸೊ ಅವರ ಡೆಡಿಕೇಶನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಿ ಲ್ಯಾಂಡೆಡ್ ಅಪ್ ಡೂಯಿಂಗ್ ಆಲ್ ದ ಸಾಂಗ್ಸ್. ಸೂಪರ್ ಸರ್. ಇನ್ಫ್ಯಾಕ್ಟ್ ನೀವು ಇದ್ರಲ್ಲಿ ಒಂದು ಸಾಂಗ್ ಮಾಡ್ಕೊಂಬಂದ್ರಿ ಥಾಯ್ಲೆಂಡ್ ಅಲ್ಲಿ. ಒಂದೇ ಒಂದು ಸಲ, ಅದು ರೊಮ್ಯಾಂಟಿಕ್ ಸಾಂಗ್. ಅದನ್ನ ಕೂಡ ಅವರೇ ಕೊರಿಯೋಗ್ರಫಿ ಮಾಡಿದ್ದು. ಬಟ್ ನನಗೆ ಡ್ಯಾನ್ಸಿಂಗ್ ನಂಬರ್ಸ್ ಗಿಂತ ಅದು ಸ್ವಲ್ಪ ಟಫ್ ಅನಿಸ್ತು ಅಂತ ಹೇಳ್ತಿದ್ರು. ಅಂದ್ರೆ ಮಾಂಟೇಜಸ್ ಮಾಡುವಾಗ ಸ್ವಲ್ಪ ವರ್ಕ್ ಜಾಸ್ತಿ ಮಾಡ್ಬೇಕಾಗುತ್ತೆ, ಹೋಮ್ ವರ್ಕ್ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಯಾಕೆ ಅವ್ರು ಮದುವೆ ಆಗಿದಾರಲ್ಲ, ರೊಮ್ಯಾನ್ಸ್ ಯಾಕೆ ಕಷ್ಟ ಅಂತ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದಾರಲ್ಲ. ಹೌದು, ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಒಂದಷ್ಟು ಹಡಲ್ಸ್ ಆಯ್ತಂತೆ ನಿಮ್ಗೆ, ಸ್ಟಾರ್ಮ್ ಎಲ್ಲ ಬಂದು. ಅದ್ರ ಮಧ್ಯೆ ಅದನ್ನ ಶೂಟ್ ಮಾಡ್ಕೊಂಡ್ ಬಂದಿದ್ದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅವತ್ತು ನಾವು ಶೂಟಿಂಗ್ ಪ್ಯಾಕಪ್ ಮಾಡ್ಬೇಕಾಗಿತ್ತು. ಅಂಡ್ ವಿದಿನ್ 20 minutes ನಾವು ಆ ಕಡೆಗೆ ಹೋಗಿ ಸೇರ್ಬೇಕಿತ್ತು, ದಡಕ್ಕೆ ಹೋಗಿ ಸೇರ್ಬೇಕಿತ್ತು. ಅಂಡ್ ಟಾರ್ನೇಡೋ ಅಂತ ಬಂದಾಗ ನಿಮ್ಗೆ ಸೀನ ಮಾತಾಡ್ಸಕ್ಕೆ ಆಗಲ್ಲ. ಅದ್ರ ರೇಜೇ ಬೇರೆ ಇರುತ್ತೆ, ಫ್ಯೂರಿನೇ ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಅದು ಟೆನ್ಷನ್ ಆಗ್ಬಿಟ್ಟಿತ್ತು. ನಾವು ಆ ಕಡೆ ಹೋಗಿ ತಲುಪಿದ್ರೆ ಸಾಕಪ್ಪ ಅನ್ನೋ ತರ ಆಗಿತ್ತು. ಸೊ ಹೋದ್ವಿ, ಹೆಂಗೋ ದೇವ್ರು ಕಾಪಾಡಿದ್ರು. ಆ ಕಡೆ ಹೋದ್ವಿ, ತಿರ್ಗಿ ಮಾರನೇ ದಿವಸ ಬಂದ್ವಿ, ಶೂಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ಅವರ್ ಜರ್ನಿ ಮಾಡ್ತಿದ್ರಿ ಸರ್ ಬೋಟಲ್ಲಿ ಈ ಕಡೆಯಿಂದ ಆ ಕಡೆಗೆ? ಯಾಕಂದ್ರೆ ಐಲ್ಯಾಂಡ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲ ಬೇರೆ ಬೇರೆ ಕಡೆ ಇರ್ತಾ ಇತ್ತು. ಐ ಮೀನ್ ಒಂದು 30 minutes ಇಂದ ಹಿಡಿದು ಒಂದೊಂದ್ಸಲ 1.5 ಗಂಟೆ ಕೂಡ ನಾವು ಟ್ರಾವೆಲ್ ಮಾಡಿದ್ವಿ. ಓಕೆ, ಕ್ರಾಬಿ ಐಲ್ಯಾಂಡ್ ಸುತ್ತಮುತ್ತಲ, ಕ್ರಾಬಿ, ಫಿಫಿ. ಓಕೆ. ದರ್ಶನ್ ಅವರ ರೀಸೆಂಟ್ ಸಿನಿಮಾಗಳಲ್ಲಿ ಕನ್ನಡದ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಅವರು ಒಂದು ಮಾತು ಹೇಳ್ತಾರಂತೆ. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲೂ ಕೂಡ ಅಪ್ಪಟ ಒಬ್ಬ ಕನ್ನಡ ಹೆಣ್ಮಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರ. ರಚನಾ ರೈ ಒಂದು ತುಳು ಸಿನಿಮಾ ಮಾಡಿದ್ರು. ಸೊ ನಿಮ್ಮ ಮೂಲಕ ಅವ್ರು ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ನಿಮ್ಮ ಬ್ಯಾನರ್ ಅಲ್ಲಿ. ಟ್ಯಾಲೆಂಟ್ಗೆ ಬೇಸಿಕ್ಲಿ ಎಲ್ಲದರಲ್ಲೂ ಅಷ್ಟೇ, ನಿಮಗೆ ಟ್ಯಾಲೆಂಟ್ ಬೇಕು. ಸುಮಾರು ಆರ್ಟಿಸ್ಟ್ ಬಂದು ಅದಕ್ಕೆ ಆಡಿಷನ್ ಮಾಡಿದ್ರು, ಅವರು ಬಂದರು ಆಡಿಷನ್ ಮಾಡಿದ್ರು. ಫಸ್ಟ್ ಆಡಿಷನ್ ನಮ್ಗೆ ತುಂಬ ಇಷ್ಟ ಆಯಿತು. ಅವ್ರ ಡೆಡಿಕೇಶನ್ ಆಗಲಿ, ಅವರು ಆ್ಯಕ್ಟ್ ಮಾಡಿದ್ರಂಥ ರೀತಿ ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ರೌಂಡ್ ನಾವು ಕರ್ಸ್ಕೊಂಡ್ವಿ, ಇನ್ನೊಂದು ರೌಂಡ್ ನಾವು ಮಾತಾಡಿದ್ವಿ. ಅದೆಲ್ಲ ಆದಮೇಲೆ ಆ ಪಾತ್ರಕ್ಕೆ ತುಂಬ ಸೂಕ್ತವಾಗಿದ್ದರು ಅವರು, ಸೆಲೆಕ್ಟ್ ಆದರು. ಒಂದೇ ಒಂದು ಸಾಂಗ್ ಅವ್ರದ್ದು ರಿಲೀಸ್ ಆಗಿದ್ದು, ಆ ಸಾಂಗ್ ನೋಡಿ ಅವರಿಗೆ ಪಕ್ಕದ ತೆಲುಗು ಇಂಡಸ್ಟ್ರಿಯಿಂದ ಒಂದು ದೊಡ್ಡ ಸಿನಿಮಾಗೆ ಒಂದು ಬಿಗ್ ಬ್ಯಾನರ್ ಇಂದ ಅವ್ರಿಗೊಂದು ಅವಕಾಶ ಬಂದಿದೆ. ಅಂದ್ರೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ ಅವ್ರಿಗೊಂದು ಇನ್ನೊಂದು ಸಿನಿಮಾಗೆ ಅವಕಾಶ ಸಿಕ್ಕಿದೆ, ಅದು ಬೇರೆ ಭಾಷೆಯಲ್ಲಿ ಒಂದು ದೊಡ್ಡ ಸ್ಟಾರ್ ಜೊತೆ ಅಂತಂದಾಗ ಆ ಕ್ರೆಡಿಟ್ ಎಲ್ಲ ಆಕ್ಚುಲಿ ನಿಮಗೆ ಈ ಇಡೀ ಟೀಮ್ಗೆ ಸೇರಬೇಕು ಸರ್. ನಾವು ಆ ಥರ ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಈಗ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಟ್ ಅದರಿಂದ ಎಷ್ಟು ವರ್ಷದ ಅವ್ರಿಗೆ ಜರ್ನಿ ಇದೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸೈಕಲ್ ಹೊಡೆದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ, ನಮ್ಗೆ ಅದು ಗೊತ್ತಿರಲ್ಲ. ಬೇಸಿಕ್ ನಾವು ಇಲ್ಲಿಂದ ನೋಡ್ತಾ ಇದ್ದೀವಿ ಅವ್ರನ್ನ ಅಷ್ಟೇ. ಬಟ್ ಅದು ಇಲ್ಲಿಂದ ಸಿಕ್ಕಿದೆ ಅಂತ ಹೇಳಿದ್ರೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಕ್ಚುಲಿ. ಯಾಕಂದರೆ ಅವ್ರು ನಮ್ಮ ಸಿನಿಮಾಗೆ ಏನು ಬೇಕೋ ಅದು ಕೆಲಸ ಅವ್ರನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಟ್ಯಾಲೆಂಟ್ನ ಗುರುತಿಸಿ ನಾವಿಲ್ಲ ಅವ್ರಿಗೆ ಚಾನ್ಸ್ ಕೊಟ್ಟು, ಇದನ್ನ ಗುರುತಿಸಿ ಇನ್ನೊಬ್ರಿಗೆ ಕೊಡ್ತಾರೆ ಅಂದರೆ ವೈ ನಾಟ್. ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡಿದ್ದ ಹೇಗೆ ಸರ್? ಆಡಿಷನ್ಸ್, ಪ್ಯೂರ್ ಆಡಿಷನ್ಸ್. ಸಿನಿಮಾದಲ್ಲಿ ಒಳ್ಳೊಳ್ಳೆ ಅದ್ಭುತ ಟೆಕ್ನಿಷಿಯನ್ಸ್ ಇದ್ದಾರೆ. ಅಚ್ಯುತ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ. ಸೊ ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್? ಮಹೇಶ್ ಮಂಜ್ರೇಕರ್ ಅವರು ಇದ್ದಾರೆ, ಅಂಡ್ ಚಂದನ್, ಗಿಲ್ಲಿ ನಟ ಇದ್ದಾರೆ, ಆ್ಯಂಡ್ ಹುಲಿ ಕಾರ್ತಿಕ್ ಇದ್ದಾರೆ, ಶೋಭರಾಜ್ ಸರ್, ಎಲ್ಲರೂ ಅವರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಗೌಡ ಇದ್ದಾರೆ. ಸೊ ಎವ್ರಿ ಒನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇನ್ ದ ಫಿಲ್ಮ್. ಚಂದು ಅವರು ಮಾಡಿದಾರಾ ಸಿನಿಮಾದಲ್ಲಿ, ರೋಲ್ ಮಾಡಿದಾರಾ? ಚಂದ ಅಂದ್ರೆ ನೀವು ಇಬ್ರು ಇದ್ದಾರೆ, ಅವರಲ್ಲ, ಇನ್ನೊಂದು ಚಂದನ್, ಬೇರೆ ಚಂದನ್ ಮಾಡಿ. ದರ್ಶನ್ ಸರ್ ಅವರ ಸೋದರಳಿಯ ಚಂದುನ ಸಿನಿಮಾದಿಂದ ಹೊರಗಡೆ ಇಡೋದಕ್ಕೆ ರೀಸನ್ ಅವ್ರನ್ನೇನೋ ನೆಕ್ಸ್ಟ್ ಲಾಂಚ್ ಮಾಡ್ತಿದ್ದಾರೆ, ಅದು ಆ ಕಾರಣ ಅವರು ಇಲ್ಲ ಚಂದು ಇಡೀ ಸಿನಿಮಾ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು. ಇಡೀ ಸಿನಿಮಾ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅಂಡ್ ಚಂದನ್ ವೆರಿ ಸ್ವೀಟ್ ಬಾಯ್. ಅಂದ್ರೆ ಇಲ್ಲ ದರ್ಶನ್ ಅವರ ಒಂದು ಕಂಡೀಷನ್ ಏನಂದ್ರೆ ಅವ್ರು ನೋಡ್ಬೇಕು. ಅವ್ರು ನಾಳೆ ದಿವಸ ಅವ್ರ ಮಗನಿಗೂ ಕೂಡ ಅದನ್ನ ಹೇಳಿರೋ ನಾನೇ ಕೇಳಿದ್ದೀನಿ. ಏನಂದ್ರೆ ಅಕಸ್ಮಾತ್ ಏನಾದ್ರೂ ನೀನು ಆಕ್ಟರ್ ಆಗ್ಬೇಕು ಅಂದ್ರೆ ನೀನು ಪ್ರತಿ ಒಂದು ಹಂತನೂ ನೀನು ನೋಡ್ಕೊಂಡು ಬರಬೇಕು. ಆಕ್ಚುಲಿ ನೀನು ಇಲ್ಲೇ ಇರಬೇಕು, ಇಲ್ಲೇ ಇದೇ ತರ ಕೆಲಸ ಮಾಡಬೇಕು, ನಾನು ಕ್ಯಾರವಾನ್ಗೆ ಬರಬಾರ್ದು ಊಟಕ್ಕೆ. ಅಬ್ಸರ್ವೇಷನ್ ಇಸ್ ಹೌದು, ವೆರಿ ಇಂಪಾರ್ಟೆಂಟ್. ಸೊ ಸಿನಿಮಾ ಪ್ರತಿ ಆಸ್ಪೆಕ್ಟ್ ನೀವು ನೋಡಬೇಕು, ಕಲ್ತ್ಕೊಳ್ಬೇಕು. ಯಾಕಂದ್ರೆ ನೀವು ಏಕ್ದಮ್ ಕ್ಯಾರವಾನಲ್ಲಿ ಬಂದು ಕೂತ್ಕೊಳ್ಳೋದಲ್ಲ. ಯು ಶುಡ್ ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್.
ಅದು ದರ್ಶನ್ ಟೀಚಿಂಗ್ ಮೆಥಡಾಲಜಿ ಬೇಸಿಕಲಿ. ಸೊ ಅದಕ್ಕೋಸ್ಕರ ಅವರು ಚಂದು ಎಂಟೈರ್ ಸಿನಿಮಾ ಜರ್ನಿಲಿ ಅವರಿದ್ರು. ಪ್ರಕಾಶ್ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲಾ ಸಿನಿಮಾಗಳು ದೊಡ್ಡ ಮನೆ ಹೀರೋಗಳ ಜೊತೆನೆ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮು ತಾರಕ್ ಮೂಲಕ ದರ್ಶನ್ ಸರ್ಗೆ ಮಾಡಿದ್ರು. ಸೊ ನೀವು ದೊಡ್ಡ ಮನೆಗೆ ನಂಟಿರ್ತಕ್ಕಂಥ ಒಬ್ಬ ಟೆಕ್ನಿಷಿಯನ್ ಅಂತ ಎಲ್ಲರಿಗೂ ಗೊತ್ತು. ಈ ಕಡೆ ದರ್ಶನ್ ಸರ್ ಕುಟುಂಬದ ಜೊತೆ ಹೇಗೆ ನಂಟಿತ್ತು ಸರ್? ಅಂದ್ರೆ ನಿಮ್ ತಂದೆ ಅವರು ಫ್ಯಾಮಿಲಿ ಫ್ರೆಂಡ್ಸ್, ಬಟ್ ಅದು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಒಂದು ಸಿನಿಮಾ, ಒಂದು ಕತೆ ಆಕ್ಚುಲಿ. ಸೊ ಖುಷಿ ಅಂತ ಬಂದಾಗ ವಿಜಯ ರಾಘವೇಂದ್ರ ಜೊತೆ ಇನ್ನೂ ಇಬ್ರು ಹುಡುಗರಿದ್ರು, ಆಯ್ತಾ. ಈಗ ರಿಷಿ ಅಂತ ಬಂದಾಗ ನನಗೆ ಆ ಪಾತ್ರದಲ್ಲಿ ಶಿವಣ್ಣನ ಬಿಟ್ಟು ಬೇರೆ ಆ ಏಜ್ ಕ್ಯಾಟಗರಿಲಿ ಅವಾಗ ನಾನು ಯಾರನ್ನೂ ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಬಂದ್ರು. ಈಗ ನಾವು ಗೋಕುಲ್ ಅಂತ ಮಾಡಿದಾಗ ವಿಜಯ ರಾಘವೇಂದ್ರ ಜೊತೆ ಯಶ್ ಇದ್ರು, ಬೇರೆ ಇಬ್ಬರು ಹುಡುಗರು ಇದ್ರು. ಸೊ ಪ್ರತಿ ಒಂದು ಸಿನಿಮಾದಲ್ಲೂ ಆ ಕ್ಯಾರೆಕ್ಟರ್ಗೆ ಯಾರು ಡಿಮ್ಯಾಂಡ್ಸ್ ಇದೆಯೋ ಅದಕ್ಕೆ ಯಾರು ಸೂಕ್ತ ಅನ್ನಿಸ್ತಾರೋ ಅವ್ರನ್ನೇ ಹಾಕೊಂಡಿರೋದು ಹೊರತು ಇವ್ರನ್ನೇ ಹಾಕೊಂಡು ಮಾಡಬೇಕು, ಅವ್ರನ್ನೇ ಹಾಕೊಂಡು ಮಾಡಬೇಕು ಅನ್ನೋದೆಲ್ಲೂ ಇಲ್ಲ. ಒಂದು ಕತೆ ಇದೆ ನನಗೆ, ಇದು ಈ ಆರ್ಟಿಸ್ಟ್ಗೆ ಅದು ಸೂಟ್ ಆಗುತ್ತೆ ಅಂದ್ರೆ 100% ನಾನು ಅವ್ರನ್ನ ಅಪ್ರೋಚ್ ಮಾಡ್ತೀನಿ. ಅದರಲ್ಲಿ ದೇರ್ ಇಸ್ ನೋ ಟೂ ವೇಸ್ ಅಬೌಟ್ ಇಟ್. ಇದು ಹಂಗೆ ಆಗಿರೋದು. ಅಂದ್ರೆ ಈ ಕತೆಗೆ ದರ್ಶನ್ ಅವ್ರು ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಅಪ್ರೋಚ್ ಮಾಡಿದ್ದು, ದರ್ಶನ್ ಅವ್ರಿಗೋಸ್ಕರ ಕತೆ ಮಾಡಿದ್ದಲ್ಲ. ಇಲ್ಲ, ಒಂದು ಥಾಟ್ ಇದ್ದಿದ್ದು ನಾನು ದರ್ಶನ್ಗೆ ಹೇಳಿ ಅವ್ರಿಗೆ ಇಷ್ಟ ಆಗಿ ಹೌದು ಇದು ಮಾಡಿದ್ರೆ ಹೇಗಿರುತ್ತೆ ಅಂತ ಡಿಸೈಡ್ ಮಾಡಿ ಮಾಡಿದಂತ ಸಿನಿಮಾ ಇದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.